ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಕುಡಿಯುವ ನೀರಿನ ಅಭಾವ ಶುರುವಾಗಿದೆ. ಬೆಂಗಳೂರಿನ ಹಲವು ಏರಿಯಾಗಳಲ್ಲಿ ಜನರು ಖಾಲಿ ಬಿಂದಿಗೆ ಹಿಡಿದು ನೀರಿಗಾಗಿ ಪರಿತಪಿಸುತ್ತಿರುವ ದೃಶ್ಯ ಎಲ್ಲರ ಕಣ್ಣು ಮುಂದಿದೆ. ಈ ಮಧ್ಯೆ ರಾಜ್ಯ ಸರ್ಕಾರ ರಾತ್ರೋರಾತ್ರಿ ತಮಿಳುನಾಡಿಗೆ ನೀರು ಹರಿಬಿಟ್ಟು ರಾಜ್ಯದ ಜನರ ಕೆಂಗಣ್ಣಿಗೆ ಗುರಿಯಾಗಿದೆ. ಈ ಕುರಿತು ಇಂದು ಬಿಜೆಪಿ ಪಕ್ಷದ ವತಿಯಿಂದ ರಾಜ್ಯ ಸರ್ಕಾರದ ವಿರುದ್ಧ ಪ್ರತಿಭಟನೆ ನಡೆಸಿದ್ರು. ಪ್ರತಿಭಟನೆಯಲ್ಲಿ ಯಾರೆಲ್ಲ ಪಾಲ್ಗೊಂಡಿದ್ರು, ಹೇಗೆಲ್ಲ ಆಯ್ತು ಪ್ರತಿಭಟನೆ ಎನ್ನುವುದರ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಕುಡಿಯುವ ನೀರಿಗಾಗಿ ಜನರ ಹಾಹಾಕಾರ. ತಮಿಳುನಾಡಿಗೆ ಕಾವೇರಿ ನೀರು ಬಿಟ್ಟ ರಾಜ್ಯ ಸರ್ಕಾರದ ವಿರುದ್ಧ ರೊಚ್ಚಿಗೆದ್ದ ಬಿಜೆಪಿ. ಫ್ರೀಡಂ ಪಾರ್ಕ್ನಲ್ಲಿ ಇಂದು ಬೆಂಗಳೂರು ನಗರ ಬಿಜೆಪಿ ಘಟಕದಿಂದ ಪ್ರತಿಭಟನೆ. ರಾಜ್ಯದೆಲ್ಲೆಡೆ ಬರಗಾಲ ತಾಂಡವವನ್ನಾಡ್ತಾ ಇದೆ. ಇದು ರಾಜಧಾನಿ ಬೆಂಗಳೂರನ್ನು ಬಿಟ್ಟಿಲ್ಲ. 1.25 ಕೋಟಿ ಜನಸಂಖ್ಯೆ ಹೊಂದಿರುವ ರಾಜ್ಯ ರಾಜಧಾನಿಗೆ ಕುಡಿಯುವ ನೀರು ಪೂರೈಕೆ ಮಾಡೋದು ಸರ್ಕಾರಕ್ಕೆ ದೊಡ್ಡ ಸವಾಲಾಗಿದೆ. ಅಂತರ್ಜಲ ನೀರಿನ ಮಟ್ಟ ದಿನ ದಿನಕ್ಕೂ ಕುಸಿತಾ ಇದ್ದು, ಇದರಿಂದ ನಗರದಲ್ಲಿರುವ ಬೋರ್ವೆಲ್ಗಳು ಹಂತ ಹಂತವಾಗಿ ಬಂದಾಗ್ತಾ ಇದೆ. ನಗರದ ಹಲವು ಏರಿಯಾಗಳಲ್ಲಿ ಖಾಲಿ ಬಿಂದಿಗೆ ಹಿಡಿದು ಜನರು ಕುಡಿಯುವ ನೀರಿಗಾಗಿ ಹರಸಾಹಸವನ್ನ ಪಡ್ತಿದ್ದಾರೆ. ಇದರ ಮಧ್ಯೆ ರಾಜ್ಯ ಹಾಗೂ ಬೆಂಗಳೂರಿನ ಜನರು ಕುಡಿಯುವ ನೀರಿಗೆ ಹಾಹಾಕಾರ ಪಡ್ತಿದ್ದಾರೆ. ಇಂತಹ ಸಮಯದಲ್ಲಿ ಆಡಳಿತವನ್ನು ನಡೆಸ್ತಾ ಇರುವ ಕಾಂಗ್ರೆಸ್ ಸರ್ಕಾರ ನೆರೆಯ ತಮಿಳುನಾಡಿಗೆ ರಾತ್ರೋರಾತ್ರಿ ನೀರನ್ನ ಹರಿಬಿಟ್ಟು ಬೆಂಗಳೂರಿಗರ ಕೆಂಗಣ್ಣಿಗೆ ಗುರಿಯಾಗಿದೆ. ಎಸ್ಎಸ್ಬಿ ಚೇರ್ಮನ್ ಸ್ವತಃ ಒಪ್ಕೋತಾ ಇದ್ದಾರೆ. ಬೆಂಗಳೂರಿನಲ್ಲಿರುವಂಥ ಸುಮಾರು 50% ಬೋರ್ವೆಲ್ಗಳು ಬತ್ತೋಗಿವೆ. 40%ಗೂ ಹೆಚ್ಚು ವಾರ್ಡ್ಗಳಲ್ಲಿ ಇವತ್ತು ಕುಡಿಯೋ ನೀರು, ಕಾವೇರಿ ನೀರು ಸುಮಾರು 1 ವಾರ 10 ದಿವಸ ಆಗಿದೆ ರಿಲೀಸ್ ಆಗಿ ಅಂತ. ಹಿಂದೆಂದೂ ಕೂಡ ಬೆಂಗಳೂರಿಗೆ ಈ ರೀತಿಯ ಸಮಸ್ಯೆ ಬಂದಿಲ್ಲ. ಈ ಸಮಸ್ಯೆ ಮಾನವ ನಿರ್ಮಿತ, ಕಾಂಗ್ರೆಸ್ ಪಾರ್ಟಿ ನಿರ್ಮಿತ. ಸುಮಾರು 8-10 ತಿಂಗಳ ಹಿಂದೆ ಕಾವೇರಿ ವಾಟರ್ ಟ್ರಿಬ್ಯುನಲ್ ಎದುರುಗಡೆ, ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಎದುರುಗಡೆ ಕಾವೇರಿಯ ಬಿಕ್ಕಟ್ಟು ಬಂದಾದ ಸಂದರ್ಭದಲ್ಲೇನೆ ನಮ್ಮ ಪಾರ್ಟಿಯ ಎಲ್ಲ ನಾಯಕರು, ನಾವೆಲ್ಲರೂ ಕೂಡ ರಾಜ್ಯ ಸರ್ಕಾರಕ್ಕೆ, ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ ವಿಶೇಷವಾಗಿ ನಾವು ಹೇಳಿದ್ವಿ, ಬೇಸಿಗೆ ಕಾಲದಲ್ಲಿ ನೀವು ಇದೇ ರೀತಿ ತಮಿಳುನಾಡಿಗೆ ನೀರು ಬಿಡ್ತಾ ಹೋದರೆ ಬೆಂಗಳೂರಿಗೆ ಕುಡಿಯೋ ನೀರಿನ ಸಮಸ್ಯೆ ಉಂಟಾಗತ್ತೆ ಅಂತ. ಸುಮಾರು 7ರಿಂದ 8 ಬಾರಿ ಬೇರೆ ಬೇರೆ ಹಂತದಲ್ಲಿ ಕೋರ್ಟ್ಗಳಲ್ಲಿ ಕರ್ನಾಟಕಕ್ಕೆ ಅನ್ಯಾಯ ಆದರೂ ಕೂಡ ಕರ್ನಾಟಕದ ಪರವಾಗಿ, ಬೆಂಗಳೂರಿನ ಪರವಾಗಿ ಸರಿಯಾಗಿ ವಾದ ಮಂಡಿಸ್ದಲೆ ಪ್ರತಿ ಹಂತದಲ್ಲೂ ಕೂಡ ನಾವು ಹಿಂದೇಟು ಪಟ್ಕೊಂಡ್ವಿ. ನಮ್ಮ ವಿರುದ್ಧ ಕಾವೇರಿ ತೀರ್ಪು ಬಂದಾಗಲೂ ಕೂಡ ಉಪಮುಖ್ಯಮಂತ್ರಿಗಳು ಆ ತೀರ್ಪನ್ನು ನಾನು ಸ್ವಾಗತ ಮಾಡ್ತೀನಿ ಅಂತ ಹೇಳಿದ್ರು. ತಮಿಳುನಾಡಿಗೆ ನೀರು ಬಿಟ್ಟರು. ತಮಿಳುನಾಡಿನಲ್ಲಿ ಅವರ ಮಿತ್ರ ಪಕ್ಷ DMK ಅಧಿಕಾರದಲ್ಲಿದೆ, ಅವ್ರಿಗೆ ತೊಂದರೆ ಆಗಬಾರ್ದು ಅಂತ ಹೇಳಿ ಬೆಂಗಳೂರಿನ ಕುಡಿಯೋ ನೀರು ಸಮಸ್ಯೆ ಆದ್ರೂ ಕೂಡ ಅಲ್ಲಿಗೆ ನೀರನ್ನು ಬಿಟ್ಟರು. ನೀವು 6-7 ತಿಂಗಳ ಹಿಂದಿನ ನಮ್ಮ TV ಬೈಟ್ಗಳನ್ನು ನೀವು ಹೋಗಿ ರೆಕಾರ್ಡ್ ಮಾಡಿರೋದನ್ನು ನೀವು ನೋಡಿ. ನಾವು 6-7 ತಿಂಗಳಿಂದ ಹೇಳಿದ್ವಿ ಬೆಂಗಳೂರಿನಲ್ಲಿ ಬೇಸಿಗೆಯಲ್ಲಿ ಕುಡಿಯೋ ನೀರಿಗೂ ಸಮಸ್ಯೆ ಬರುತ್ತೆ ಅಂತ. ಇವತ್ತು ಕುಡಿಯೋ ನೀರಿನ ಸಮಸ್ಯೆ ಬಂದಾಗ ಮುಖ್ಯಮಂತ್ರಿಗಳು ಬೆಂಗಳೂರಿನ ಒಂದೇ ಒಂದು ವಾರ್ಡನ್ನು ವಿಸಿಟ್ ಮಾಡಿಲ್ಲ. ಉಪಮುಖ್ಯಮಂತ್ರಿಗಳು ನೀರಿನ ಸಮಸ್ಯೆ ಕುರಿತಂತೆ ಬೆಂಗಳೂರಿನ 198 ವಾರ್ಡ್ಗಳಲ್ಲಿ ಒಂದು ವಾರ್ಡ್ ವಿಸಿಟ್ ಉಪಮುಖ್ಯಮಂತ್ರಿಗಳು ಮಾಡಿಲ್ಲ. ನಾವು ಯಾವುದೇ ಕ್ಷೇತ್ರದಲ್ಲಿ ಹೋದ್ರೂ ಕೂಡ ಇವತ್ತು ಜನ ಸರ್ಕಾರದ ವಿರುದ್ಧ ಹಾಹಾಕಾರದಿಂದ ಇವತ್ತು ಒದ್ದಾಡ್ತಾ ಇದ್ದಾರೆ. ಇದನ್ನ ಅಸ್ತ್ರವಾಗಿಟ್ಟುಕೊಂಡ ವಿರೋಧ ಪಕ್ಷ ಬಿಜೆಪಿ ಇಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಸರ್ಕಾರದ ವಿರುದ್ಧ ಪ್ರತಿಭಟನೆ ಹಮ್ಮಿಕೊಂಡು ನೀರು ಬಿಟ್ಟ ಸರ್ಕಾರದ ನಿರ್ಧಾರದ ವಿರುದ್ಧ ಉಗ್ರ ಪ್ರತಿಭಟನೆ ನಡೆಸಿತು. ಪ್ರತಿಭಟನೆಯಲ್ಲಿ ಸಂಸದ ತೇಜಸ್ವಿ ಸೂರ್ಯ ಮಾತನಾಡಿ ಸರ್ಕಾರದ ಈ ನಡೆಯನ್ನ ಖಂಡಿಸಿ ಕೂಡಲೇ ಸರ್ಕಾರ ಎಚ್ಚೆತ್ತುಕೊಂಡು ಈ ಸಮಸ್ಯೆಯನ್ನ ಬಗೆಹರಿಸಬೇಕು ಅಂತ ಸರ್ಕಾರವನ್ನ ತರಾಟೆಗೆ ತೆಗೆದುಕೊಂಡ್ರು. ಇನ್ನು 2.5 ತಿಂಗಳು ಮಳೆ ಇಲ್ಲ. ಆ ಹಿನ್ನೆಲೆಯಲ್ಲಿ ಬೆಂಗಳೂರಿಗೆ ನೀರನ್ನ ಕಾಯ್ದಿಡೋದಕ್ಕೋಸ್ಕರವಾಗಿ ನೀವೇನು ಮಾಡ್ತೀರಾ? ಮತ್ತು ಕರ್ನಾಟಕ ರಾಜ್ಯದಲ್ಲಿ ಸುಮಾರು 195 ತಾಲೂಕುಗಳಲ್ಲಿ ನೀರಿನ ಸಮಸ್ಯೆ ಇದೆ. ಮತ್ತು ಎಷ್ಟು ಅಂತ ಹೇಳಿದ್ರೆ 1193 ವಾರ್ಡ್ಗಳಲ್ಲಿ ಕುಡಿಯುವ ನೀರಿಲ್ಲ. ಆ ಹಿನ್ನೆಲೆಯಲ್ಲಿ ನಾವು ಸಿದ್ದರಾಮಯ್ಯ ಸರ್ಕಾರಕ್ಕೆ ನಾವು ಆಗ್ರಹಪಡಿಸ್ತೇವೆ, ಮೊದಲು ಕುಡಿಯುವ ನೀರಿಗೆ ನೀವು ತತ್ಕ್ಷಣಕ್ಕೆ ಕ್ರಮವನ್ನು ತೆಗೆದುಕೊಳ್ಬೇಕು. ಈಗ ಈ ಒಂದು ಕುಡಿಯುವ ನೀರಿಗೆ ಸಮಸ್ಯೆಗೆ ಪರಿಹಾರ ಸಿಗಬೇಕು ಅಂತ ಹೇಳಿದ್ರೆ
ಕನಿಷ್ಠ 556 ಕೋಟಿ ರೂಪಾಯಿ ಹಣ ಬೇಕು. 556 ಕೋಟಿ ಹಣ ಬೇಕು. ಆದ್ರೆ ಸಿದ್ದರಾಮಯ್ಯ ಸರ್ಕಾರ ಎಲ್ಲರ ಮೇಲೂ ಕೂಡ ಟ್ಯಾಕ್ಸ್ ಹೆಚ್ಚು ಮಾಡಿದೆ. ಈ ಸರ್ಕಾರ ಹೇಗಪ್ಪ ಇದೆ ಅಂತ ಹೇಳಿದ್ರೆ, ನೀರ್ ಕೊಡಿ ಅಂತ ಹೇಳಿದ್ರೆ ಈ ಸರ್ಕಾರ ಮದ್ಯಪಾನ ಕೊಡ್ತೀವಿ ಅಂತ ಹೇಳ್ತಾ ಇದೆ. ಈ ಸರ್ಕಾರ ನೀರು ಕೊಡುವ ಸರ್ಕಾರ ಅಲ್ಲ, ಇದು ಮದ್ಯಪಾನ ಕೊಡ್ತಕ್ಕಂಥ ಸರ್ಕಾರ, ಮದ್ಯಪಾನವನ್ನ ಕೊಡ್ತಕ್ಕಂಥ ಸರ್ಕಾರ. ಹೇಳಿ, ಮದ್ಯಪಾನವನ್ನ ಕೊಡ್ತಾ ಇರ್ತಕ್ಕಂಥ ಸರ್ಕಾರಕ್ಕೆ ಧಿಕ್ಕಾರ ಹೇಳ್ಬೇಕಾ ಹೇಳ್ಬಾರ್ದ? ಹೇಳಿ ಒಂದ್ಸಾರಿ. ನೀರು ಕೊಡದೆ ಮದ್ಯಪಾನ ಕೊಡ್ತಾ ಇರ್ತಕ್ಕಂಥ ಸರ್ಕಾರಕ್ಕೆ ಖಾಲಿ ಕೊಡವನ್ನ ಎತ್ತಿ ಮಂಗಳಾರತಿ ಎತ್ತಬೇಕು. ನೀರು ಕೊಡದೆ ಮದ್ಯಪಾನವನ್ನ ಕೊಡ್ತಾ ಇರ್ತಕ್ಕಂಥ ಸರ್ಕಾರಕ್ಕೆ, ನೀರು ಕೊಡದೆ ಮದ್ಯಪಾನವನ್ನ ಕೊಡ್ತಾ ಇರ್ತಕ್ಕಂಥ ಸರ್ಕಾರಕ್ಕೆ ಎಷ್ಟು ಮಟ್ಟಿಗಿದೆ ಈ ಸರ್ಕಾರ ಅಂತ ಹೇಳಿದ್ರೆ, ಇವತ್ತಿನ ಕರ್ನಾಟಕ ರಾಜ್ಯದಲ್ಲಿ 6% ಮದ್ಯಪಾನವನ್ನ ಕುಡಿಯೋರ ಸಂಖ್ಯೆ ಹೆಚ್ಚು ಮಾಡಬೇಕು ಅಂತ ಈ ಸರ್ಕಾರ ಟಾರ್ಗೆಟ್ ಕೊಟ್ಟಿದೆ. ಇನ್ನು ಈ ಪ್ರತಿಭಟನೆಯಲ್ಲಿ ಸಿಎಂ ಸಿದ್ದು ಮತ್ತು ಡಿಸಿಎಂ ಡಿಕೆಶಿ ಅವರ ಭಿತ್ತಿಪತ್ರ ಹಿಡಿದು ಬಿಜೆಪಿ ನಾಯಕರು ಹಾಗೂ ಕಾರ್ಯಕರ್ತರು ನೀರಿಲ್ಲ, ಬೆಂಗಳೂರಿನ ಜನಕ್ಕೆ ಕುಡಿಯೋಕೆ ನೀರು ಕೊಡಿ ಸಿದ್ದರಾಮಯ್ಯ ಅಂತ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆದ ಸಾಂಗ್ ಕರಿಮಣಿ ಮಾಲೀಕ ಹಾಡಿಗೆ ಹೋಲಿಕೆ ಮಾಡಿ ಸರ್ಕಾರಕ್ಕೆ ಹಿಡಿಶಾಪ ಹಾಕಿದ್ರು. ಇನ್ನು ಪ್ರತಿಭಟನೆಗೆ ಬಂದ ಮಹಿಳಾ ಕಾರ್ಯಕರ್ತರೊಬ್ಬರು ಈ ಸರ್ಕಾರ ಮೊದಲು ನಮಗೆ ನೀರು ಕೊಡಲಿ, ಅದು ಬಿಟ್ಟು ಬೇರೆ ರಾಜ್ಯಕ್ಕೆ ನೀರು ಕೊಟ್ಟು ತಮ್ಮ ಬೇಳೆ ಬೇಯಿಸಿಕೊಳ್ಳುವುದು ಬೇಡ ಅಂತ ಹರಿಹಾಯ್ದಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಬೆಂಗಳೂರಿಗೆ ಹಾಗೂ ಕರ್ನಾಟಕಕ್ಕೆ ಯಾವ ರೀತಿಯಾಗಿ ಅನ್ಯಾಯ ಮಾಡ್ತಾ ಇದೆ, ವಿಶೇಷವಾಗಿ ನೀರಿನ ವಿಚಾರದಲ್ಲಿ ಅನ್ನೋ ಒಂದು ವಿಚಾರವನ್ನು ಎತ್ಕೊಂಡು ಇವತ್ತು ಹೋರಾಟವನ್ನು ಮಾಡ್ತಾ ಇದ್ದೀವಿ. 6,900 ಅಂದರೆ ಹತ್ರ 7,000 ಬೋರ್ವೆಲ್ಗಳು ಇವತ್ತು ಬತ್ತು ಹೋಗಿದೆ. ಅದರದ್ದು ಅಂತರ್ಜಲದ ಮತ್ತು ರೀಪ್ಲೇನಿಶ್ ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಅವ್ರಿಗೆ ಯಾವುದು ಪ್ಲ್ಯಾನಿಂಗ್ ಇಲ್ಲ. ಈಗಾಗಲೇ 6 ತಿಂಗಳಿಂದ ಬಿ ಜೆ ಪಿ ವರಿಷ್ಠರು ಈ ಸರ್ಕಾರಕ್ಕೆ ಹೇಳಿದರು, ಹಿಂಗಾರು ಫೇಲ್ಯೂರ್ ಆಗಿದೆ, ಮುಂಗಾರು ಕೂಡ ಫೇಲ್ಯೂರ್ ಆಗಿದೆ, ದಯವಿಟ್ಟು ಇದನ್ನು ಅಟ್ಲೀಸ್ಟ್ ನಮಗೆ ಕುಡಿಯೋ ನೀರಿಗೋಸ್ಕರ ಬೆಂಗಳೂರಿಗೆ ಒಂದು 6ರಿಂದ 8 TMC ನೀರನ್ನ ಸಪ್ರೇಟಾಗಿ ಉಳಿಸ್ಕೊಳ್ಳಿ ಅಂತ ಹೇಳಿದರು. ಅದನ್ನು ಇವತ್ತು ಮಾಡಿಲ್ಲ. ಇವತ್ತು ಡೆಡ್ ಸ್ಟೋರೇಜು KRS ಅಲ್ಲಿ 4.9 TMC ಅಷ್ಟು ಡೆಡ್ ಸ್ಟೋರೇಜ್ ಇದೆ, 4ರಿಂದ 4.9. ಅದು ಬಿಟ್ಟರೆ ಉಳ್ಕೊಳ್ಳೋದು ಕೇವಲ ಒಂದು 7ರಿಂದ 8 TMC ಉಳ್ಕೊಳ್ಳುತ್ತೆ. ನಿಮಗದು ನೀನು 1 ತಿಂಗಳು ಕೂಡ ಅದು ಸಾಕಾಗಲ್ಲ. ಅದು ಇನ್ನು ಪ್ರತಿಭಟನೆಯಲ್ಲಿ MLC ರವಿಕುಮಾರ್ ಪಾಲ್ಗೊಂಡು ಈ ನೀತಿಗೆಟ್ಟ ಸರ್ಕಾರ ಜನರಿಗೆ ನೀರು ಕೊಡಿ ಅಂದ್ರೆ ಬೀರು ಕೊಡೋಕೆ ಮುಂದಾಗಿದೆ. ಜನರು ಬದುಕಲು ಹನಿ ನೀರಿಗಾಗಿ ಒದ್ದಾಡ್ತಾ ಇದ್ರೆ ಇವ್ರು ಮಾತ್ರ ಅಬಕಾರಿ ಟಾರ್ಗೆಟ್ ಹೆಚ್ಚಿಸಿ ಅದಕ್ಕೆ ಗಮನ ಹರಿಸ್ತಾ ಇದ್ದಾರೆ ಎಂದು ವ್ಯಂಗ್ಯವಾಡಿದ್ದಾರೆ. ಇನ್ನು ಪ್ರತಿಭಟನೆಯಲ್ಲಿ ಸಂಸದರಾದ PC ಮೋಹನ್, ಶಾಸಕರಾದ M ಕೃಷ್ಣಪ್ಪ, CK ರಾಮಮೂರ್ತಿ, ಬೆಂಗಳೂರು ಬಿಜೆಪಿ ಅಧ್ಯಕ್ಷರುಗಳಾದ S ಹರೀಶ್, ಸಪ್ತಗಿರಿ ಗೌಡ, ನಂದೀಶ್ ರೆಡ್ಡಿ, ಅರುಣ್ ಸೋಮಣ್ಣ, ಉಮೇಶ್ ಶೆಟ್ಟಿ ಸೇರಿದಂತೆ ಹಲವು ನಾಯಕರು ಮತ್ತು ಕಾರ್ಯಕರ್ತರು ಪಾಲ್ಗೊಂಡಿದ್ರು. ಇದನ್ನು ಅರ್ಥ ಕೂಡ ಕೋರ್ಟ್ಗೆ ಕಾವೇರಿ ವ್ಯಾಜ್ಯ ಏನು ಸುಪ್ರೀಂ ಕೋರ್ಟಲ್ಲಿತ್ತು, ಸುಪ್ರೀಂ ಕೋರ್ಟ್ಗೆ ಹೋಗುವ 15 ದಿವಸ ಮುಂಚೆನೇ ನೀರನ್ನು ಬಿಟ್ಟು ಹೋಗ್ತಾರೆ. ಆ ನೀರನ್ನು ನಾವು ಉಳಿಸ್ಕೊಂಡಿದ್ದ ಸುಪ್ರೀಂ ಕೋರ್ಟ್ ಆರ್ಡರ್ ಏನು ಮಾಡಿರಲಿಲ್ಲ, ನೀವು ನೀರು ಬಿಟ್ಟು ಬನ್ನಿ ಅಂತ. ಆದರೂ ಕೂಡ ಇವರು ನೀರು ಬಿಟ್ಟು ಹೋಗ್ತಾರೆ. ಯಾಕೆ ಅಂತಂದರೆ ಇವ್ರಿಗೆ ಮತ್ತು ಕಾಂಗ್ರೆಸ್ಗೆ ಅಲಯನ್ಸ್ ಇದೆ. ಎಲ್ಲಿ ಚೆನ್ನೈ, ತಮಿಳುನಾಡಿನಲ್ಲಿ. ಆ ಒಂದು ಅಲಯನ್ಸ್ನ ಪ್ಲೀಸ್ ಮಾಡಲಿಕ್ಕೋಸ್ಕರ ಇವರು ಈ ಕೆಲಸವನ್ನು ಮಾಡಿದ್ದಾರೆ. ಆ 15 ದಿವಸ ನೀರು ಬಿಡದ ಇದ್ದಿದ್ರೆ ಬೆಂಗಳೂರಿಗೆ 1.5 ತಿಂಗಳು ನೀರು ಕೂಡ ಇರುವಂಥದ್ದು. ಒಟ್ಟಾರೆ ಹೇಳೋದಾದ್ರೆ ಬೇಸಿಗೆ ಆರಂಭದಲ್ಲಿಯೇ ನಗರದಲ್ಲಿ ಕುಡಿಯುವ ನೀರಿನ ಅಭಾವ ಎದುರಾಗಿದ್ದು, ಇದರ ಬೆನ್ನಲ್ಲಿ ಖಾಸಗಿ ಟ್ಯಾಂಕರ್ ನೀರಿನ ಮಾಲೀಕರು ನಗರದ ಜನರಿಂದ ಹೆಚ್ಚು ಹಣ ಸುಲಿಗೆ ಮಾಡ್ತಿದ್ರೆ ಸರ್ಕಾರ ಮಾತ್ರ ಕ್ಯಾರೆ ಅನ್ನದೇ ಗ್ಯಾರಂಟಿ ಸಮಾವೇಶ ಮಾಡಿಕೊಂಡು ಓಡಾಡ್ತಿದ್ದಾರೆ. ಓಟು ಹಾಕಿದ ಜನರು ಮಾತ್ರ ಕುಡಿಯುವ ನೀರಿಲ್ಲದೆ ಹಪಾಪಿಸ್ತಾ ಇರುವುದು ಕಂಡುಬರ್ತಾ ಇದೆ. ಮುಂದಿನ ದಿನಗಳಲ್ಲಿ ಇದೇ ರೀತಿ ಪರಿಸ್ಥಿತಿ ವಿಕೋಪಕ್ಕೆ ಹೋದ್ರೆ ನೀರಿನ ಬವಣೆಯಿಂದ ಬೆಂಗಳೂರಿನ ಜನರನ್ನ ಯಾರು ಕಾಪಾಡ್ತಾರೋ ಕಾದ್ ನೋಡ್ಬೇಕು.